ಹಾಯ್ ಹಲೋ ನಮಸ್ತೆ. ನಾನು ಕಿಶೋರ್ ಭೈರಾಪುರ ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ಆನಂದಪುರದ ವತಿಯಿಂದ ನಿಮಗೆ ಒಂದು ಗುಡ್ ನ್ಯೂಸನ್ನು ತಂದಿದ್ದೀನಿ. ಏನಪ್ಪ ಅಂತಂದರೆ ಈಗ ಮೊಟ್ಟ ಮೊದಲಿಗೆ ಹೇಳಬೇಕಂದ್ರೆ ನಾವು ಮಲ್ನಾಡ್ ಸೋಲ್ಜರ್ ಕೋಚಿಂಗ್ ಸೆಂಟರ್ ವತಿಯಿಂದ 2019, 20, 21, 22ರ ಸಮಯದಲ್ಲಿ 4 ವರ್ಷಗಳ ಕಾಲ ಪ್ರತಿ ವರ್ಷ 100 ವಿದ್ಯಾರ್ಥಿಗಳಿಗೆ ಆನಂದಪುರ ಮುರುಘಾಮಠ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಮಠದಲ್ಲಿ ನಾವು ಉಚಿತವಾಗಿ ತರಬೇತಿಯನ್ನು ಕೊಟ್ಟಿದ್ವಿ. ಫಿಸಿಕಲ್ಲು, ಮೆಡಿಕಲ್ಲು ಹಾಗೂ ರಿಟನ್ನು ಮತ್ತು ಡಾಕ್ಯುಮೆಂಟ್ ತಯಾರಿ ಇವೆಲ್ಲದಕ್ಕೂ ಉಚಿತವಾಗಿ ಕೊಟ್ಟಿದ್ವಿ. ಊಟ, ವಸತಿ, ತರಗತಿಗಳು ಎಲ್ಲವೂ ಕೂಡ ಉಚಿತವಾಗಿ ಆಗ್ತಾಯಿತ್ತು. ಇವೆಲ್ಲವನ್ನು ನಾವು ಫ್ರೀಯಾಗಿ ಕೊಟ್ಟಿರೋದ್ರಿಂದ ಇದರ ಪ್ರತಿಫಲವಾಗಿ 4 ವರ್ಷಗಳಲ್ಲಿ ನಮ್ಮ ಸ್ಟೂಡೆಂಟು ಸುಮಾರು 26 ಸ್ಟೂಡೆಂಟ್ಸ್ಗಳು ಈಗ ಇಂಡಿಯನ್ ಆರ್ಮಿಯಲ್ಲಿ, ನೇವಿಯಲ್ಲಿ ಮತ್ತು ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಅದೇ ರೀತಿ ಗುಡ್ ನ್ಯೂಸ್ ಏನಪ್ಪ ಈ ಸರಿ ನಿಮಗೆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮಗೆ ವಿಶೇಷವಾಗಿ ಹೇಳಬೇಕಂತಂದರೆ ಮ್ಯಾಂಗ್ಳೂರು AROದಿಂದ ಮಾರ್ಚ್ 1st ವೀಕಿಂದ 2026ರ ಮಾರ್ಚ್ 1st ವೀಕಿಂದ ಏಪ್ರಿಲ್ 1st ವೀಕ್ ತನಕ ಏನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದಕ್ಕೆ ತಕ್ಕಂತೆ ಬಾಗಲಕೋಟೆ, ಗದಗ್, ಹಾವೇರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ್, ಆಮೇಲೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾವೇರಿ ಈ ಥರ 11 ಜಿಲ್ಲೆಗಳ ಅಭ್ಯರ್ಥಿಗಳು ಅಗ್ನಿವೀರ್ ಏನು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಅದಕ್ಕೆ ತಕ್ಕಂತೆ ಆನ್ಲೈನಲ್ಲಿ ಈಗಾಗಲೇ ಅರ್ಜಿ ಸಲ್ಲಿಕೆ ಆಗಿದೆ. ಅದು ಈ ಒಂದು ಏಪ್ರಿಲ್ 1ನೇ ತಾರೀಕೆ 2026 ಏಪ್ರಿಲ್ 1ನೇ ತಾರೀಕೆ ಆನ್ಲೈನ್ನಲ್ಲೇ ಅರ್ಜಿ ಸಲ್ಲಿಸುವಂಥ ಕಾಲಾವಕಾಶ ಮುಗಿದಿದೆ. ಈಗ ಎಲ್ಲ ವಿದ್ಯಾರ್ಥಿಗಳು ಲಿಖಿತ ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ. ಹಾಗೆ ಅವರು ಮುಂದೆ ಕೂಡ ದೈಹಿಕ ಪರೀಕ್ಷೆಯಲ್ಲಿ, ಲಿಖಿತ ಪರೀಕ್ಷೆಯಲ್ಲಿ ಪಾಸಾದವರಿಗೆ ದೈಹಿಕ ಪರೀಕ್ಷೆ ಕೂಡ ಇರುತ್ತೆ ಮತ್ತು ವೈದ್ಯಕೀಯ ಪರೀಕ್ಷೆ ಇರುತ್ತೆ. ಅದೇ ರೀತಿ ದಾಖಲಾತಿಗಳನ್ನು ಹೇಗೆ ತಯಾರು ಮಾಡ್ಕೋಬೇಕು ಇವೆಲ್ಲ ಮಾರ್ಗದರ್ಶನಗಳ ಗೊಂದಲಗಳಲ್ಲಿ ಇರ್ತಾರೆ ಮತ್ತು ಯಾವುದೇ ಒಂದು ತಯಾರಿ ಇರೋದಿಲ್ಲ. ಒಟ್ಟಾರೆ ಹೋಗಿ ಪರೀಕ್ಷೆ ಬರಿತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಈ ವರ್ಷ ಏನು ಮಾಡಿದ್ದೀವಿ ಅಂತಂದರೆ ಮೇ 2026 ಮೇ 13ನೇ ತಾರೀಕಿಂದ 28ನೇ ತಾರೀಕುವರೆಗೂ ನಿಮಗೆ ಲಿಖಿತ ಪರೀಕ್ಷೆಗೆ ಅತಿ ಹೆಚ್ಚು ತರಬೇತಿಯನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ಎಲ್ಲಪ್ಪ ಅದು ಅಂತಂತಂದರೆ ತುಂಬ ವಿಶೇಷವಾದ ಜಗತ್ಪ್ರಸಿದ್ಧವಾದ ತಾಯಿ ಸಿಗಂದೂರೇಶ್ವರಿ ದೇವಸ್ಥಾನದಲ್ಲಿ ನಿಮಗೆ ತರಬೇತಿ ಸಿಗ್ತಾ ಇದೆ. ಅಲ್ಲಿ ಕೂಡ ತರಬೇತಿ ಹೇಗೆ ಸಿಗ್ತಾ ಇದೆ ಅಂತಂದರೆ ನಿಮಗೆ ಲಿಖಿತ ಪರೀಕ್ಷೆಗಳು ಹೇಗೆ ತಯಾರಾಗಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿಶೇಷ ತರಬೇತುದಾರರು ಬಂದು, ವಿಶೇಷ ಲೆಕ್ಚರರ್ಸ್ ಬಂದುಬಿಟ್ಟು ನಿಮಗೆ ಇಂಡಿಯನ್ ಆರ್ಮಿಯಲ್ಲಿ ನಿಮಗೆ ನೆಕ್ಸ್ಟು ನೀವೇನು ಪರೀಕ್ಷೆ ಬರಿತಾ ಇದ್ದೀರಾ ಆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಪ್ರಶ್ನೆಗಳು ನಿಮಗೆ ಬರಬಹುದಾದಂಥ ಪ್ರಶ್ನೆಗಳ ಬಗ್ಗೆ ಮಾತ್ರ ಪಾಠ ಮಾಡಲಿದ್ದಾರೆ. ಆಮೇಲೆ ಬೇರೆಲ್ಲ ಜನರಲ್ ನಾಲೆಡ್ಜ್ ಮತ್ತು ಮೆಂಟಲ್ ಎಬಿಲಿಟಿ ಇವುಗಳನ್ನು ಕೂಡ ಹೇಳಿಕೊಡ್ತಾರೆ. ಇದು ನಿಮ್ಮ ಜೀವನದಲ್ಲಿ ತುಂಬ ಎಫೆಕ್ಟಿವ್ ಆಗಿ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ನೀವು ಅಗ್ನಿವೀರ್ ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗೇ ಆಗ್ತೀರಾ, ಲಿಖಿತ ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗ್ತೀರಾ. ಅದರ ಜೊತೆಗೆ ನಾವು ಈ 15 ದಿನಗಳ ಕಾಲ ಏನು ಬರುವ ಮೇ 13ನೇ ತಾರೀಕು 2026ರ 13ನೇ ತಾರೀಕಿಂದ 2026ರ ಮೇ 28ನೇ ತಾರೀಕುವರೆಗೂ 15 ದಿನಗಳ ಕಾಲ ನಿಮಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ನಿಮಗೆ ಮೊದಲ ಆದ್ಯತೆಯನ್ನು ಲಿಖಿತ ಪರೀಕ್ಷೆಗೆ ನೀಡ್ತಾ ಕರ್ನಾಟಕ ರಾಜ್ಯದ ವಿವಿಧ ಜಾಗಗಳಿರುವಂಥ ಪ್ರಖ್ಯಾತ ತರಬೇತುದಾರರನ್ನ ಲಿಖಿತ ಪರೀಕ್ಷೆಗೆ ತಯಾರು ಮಾಡಬಹುದಾದಂಥ ಇಂಡಿಯನ್ ಆರ್ಮಿ ಈಗ ಬರುವಂಥ ಮ್ಯಾಂಗ್ಳೂರು AROದಲ್ಲಿ ಏನು ನೆಕ್ಸ್ಟ್ ನೀವು ಪರೀಕ್ಷೆ ಬರೀತೀರ ಅದಕ್ಕೆ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಅತಿ ಹೆಚ್ಚು ನಿಮಗೆ ತರಬೇತಿಯನ್ನು ನೀಡಲಿದ್ದಾರೆ. ಅದು ಕೂಡ ಉಚಿತವಾಗಿ ಇರಲಿದೆ. ಹಾಗೂ ನಿಮಗೆ ಊಟ, ವಸತಿ ಹಾಗೂ ಎಲ್ಲವೂ ತಾಯಿ ಸಿಗಂದೂರೇಶ್ವರಿ ಅಲ್ಲೇ ಜೊತೆಗೆ ಇರುವಂತಹ ವಸತಿ ಮತ್ತು ಮೂಲಭೂತ ಸೌಕರ್ಯಗಳು, ಊಟ ಹಾಗೂ ತರಗತಿಗಳು ನಿಮಗೆ ಉಚಿತವಾಗಿ ನೀಡಲಿದ್ದಾರೆ. ಹಾಗಾಗಿರೋದ್ರಿಂದ ದಯವಿಟ್ಟು ಇಂಥ ಒಂದು ಒಳ್ಳೆಯ ಅವಕಾಶಗಳನ್ನು ನೀವು ಯಾವತ್ತೂ ಮಿಸ್ ಮಾಡಿಕೊಳ್ಬೇಡಿ. ಖಂಡಿತ ನಿಮಗೆ ಉಪಯೋಗ ಆಗುತ್ತೆ. ಇದರಲ್ಲಿ ವಿಶೇಷವಾಗಿ ನಮ್ಮ ಜೊತೆಗೆ ಯೋಧ ನಮನ ಬಳಗ ಸಾಗರ ಟ್ರಸ್ಟ್ ರಿಜಿಸ್ಟರ್ಡ್ ಇದು ಕೂಡ ಕೈ ಜೋಡಿಸಿದೆ. ಹಾಗೂ ಆರ್ಮಿ ಕ್ಲಬ್ ಆನಂದಪುರ ಇದು ಕೂಡ ನಮಗೆ ಕೈ ಜೋಡಿಸಿದ್ದಾರೆ. ಅದಲ್ಲದೆ ಪೂಜ್ಯ ಗುರೂಜಿಗಳಾದ ಮುರುಘಾಮಠದ ಶ್ರೀ
ಮಲ್ಲಿಕಾರ್ಜುನ ಗುರೂಜಿಗಳು ನಮಗೆ ಜೊತೆಗಿರ್ತೀವಿ, ನಾವು ಅದರಲ್ಲಿ ಪಾಲ್ಗೊಳ್ತೀವಿ, ನಿಮಗೆ ಆಶೀರ್ವದಿಸ್ತೀವಿ ಅಂತ ಹೇಳಿಬಿಟ್ಟು ಭರವಸೆಯನ್ನು ಕೊಟ್ಟಿದ್ದಾರೆ. ಇದನ್ನು ಎಲ್ಲ ವ್ಯವಸ್ಥೆಗಳನ್ನು ತಮ್ಮ ಜವಾಬ್ದಾರಿಯಾಗಿ ಹೊತ್ತುಕೊಂಡು ನಾವು ಇದನ್ನು ಎಲ್ಲ ನಿಭಾಯಿಸ್ತೀವಿ, ನೀವು ಬನ್ನಿ ತರಬೇತಿಯನ್ನು ನೀಡಿ ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸಿಗಂದೂರು ಚಾರಿಟಬಲ್ ಟ್ರಸ್ಟ್, ಸಿಗಂದೂರೇಶ್ವರಿ ಚಾರಿಟಬಲ್ ಟ್ರಸ್ಟ್ ಆ್ಯಂಡ್ ಎಜುಕೇಷನಲ್ ಟ್ರಸ್ಟ್ ಏನಿದೆ ಅದು ಇದರ ಜವಾಬ್ದಾರಿಯನ್ನು ಹೊತ್ತಿದೆ. ಮತ್ತು ಸಿಗಂದೂರಿನ ರವಿಯಣ್ಣ ಮತ್ತು ರಾಮಪ್ಪಾಜಿ ಅವರು ಕೂಡ ಇದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ನೀಡ್ತಾ ಇದ್ದಾರೆ. ಉಚಿತವಾಗಿ ತರಬೇತಿ ನೀಡುವುದಂಥ ಎಲ್ಲ ಖರ್ಚುಗಳನ್ನು ಅವರು ನಿಭಾಯಿಸಿಕೊಂಡು ನಮಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸುವರ್ಣ ಅವಕಾಶವನ್ನು ಯಾವುದೇ ಅಭ್ಯರ್ಥಿಗಳು ಕಳ್ಕೊಳ್ಬೇಡಿ. ನಿಮಗೆ ಅಗ್ನಿವೀರ್ ಅಷ್ಟೇ ಅಲ್ಲ, ಪೊಲೀಸು, BSF, CRPF ಮತ್ತು ಯಾವೆಲ್ಲ ಪರೀಕ್ಷೆಗಳಿಗೆ ನೀವು ತಯಾರಾಗ್ತಿದ್ದೀರಾ ಅವರೆಲ್ಲ ಬನ್ನಿ, ನಿಮ್ಮ ಪೇರೆಂಟ್ ಜೊತೆಗೆ ಬನ್ನಿ, ನಿಮ್ಮ ದಾಖಲಾತಿಗಳನ್ನು ಸರಿಯಾಗಿ ತೊಗೊಂಡು ಬನ್ನಿ. ನಮ್ಮಲ್ಲಿ ಬೇರೆ ಏನಿರೋದಿಲ್ಲ, 3,000 ರೂಪಾಯಿ ನಿಮ್ಮನ್ನ ಸೇಫ್ಟಿ ಡೆಪಾಸಿಟ್ ಅಂತ ನಾವು ಇಟ್ಕೊಳ್ತೀವಿ. ಅದರ ನಂತರ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ನಾವು ಏನು ಮಾಡ್ತೀವಿ ಅಂದರೆ, ಸೇಫ್ಟಿ ಅಮೌಂಟ್ ಏನಿದೆ ಆ ಸೇಫ್ಟಿ ಅಮೌಂಟನ್ನು ನೀವು ವಾಪಸ್ ಹೋಗುವಾಗ ನಿಮಗೆ ಹಿಂತಿರುಗಿಸಿ ಕೊಡ್ತಾ ಇದ್ದೀವಿ. ನಿಮ್ಮಿಂದ ಯಾವುದೇ ಫೀಸ್ಗಳನ್ನು ವಸೂಲಿ ಮಾಡ್ತಾ ಇಲ್ಲ. ನಿಮಗೆ ಸುಳ್ಳು ಹೇಳಿ ನಾವು ನಿಮಗೆ ಭರವಸೆಯನ್ನು ಕೊಟ್ಟು ತಪ್ಪು ಮಾಡ್ತಾ ಇಲ್ಲ. ಹಾಗಾಗಿರೋದ್ರಿಂದ ದಯವಿಟ್ಟು ನೀವುಗಳು ಬಂದು ಇದರ ಸದುದ್ದೇಶದ ಸದಾವಕಾಶವನ್ನು ಬಳಸ್ಕೊಳ್ಳಿ. ಖಂಡಿತ ನಿಮಗೆ ಇದು ಉಪಯೋಗ ಆಗುತ್ತೆ. ನೀವು ಯಾರು ಮನೇಲಿ ಕೂತ್ಕೊಂಡು ಯಾರ್ದೋ ಮಾತು ಕೇಳಿಕೊಂಡು ಅಲ್ಲಿಗೆ ಹೋಗೋದು ಹೇಗೆ ಬರೋದು ಹೇಗೆ, ನಿಮಗೆ ಬರೋದು ಮತ್ತು ಹೋಗೋದು ಅಷ್ಟೇ ನಿಮ್ಮ ಹತ್ರ ಖರ್ಚು. ನಿಮಗೆ ಒಳ್ಳೆಯ ಊಟ ಮತ್ತು ವಸತಿಯನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ, ತರಗತಿಗಳನ್ನು ಒಳ್ಳೆ ರೀತಿಯಲ್ಲಿ ಕಲಿಸ್ಕೊಡ್ತಾ ಇದ್ದೀವಿ. ಇನ್ನೊಂದು ವಿಶೇಷ ನಿಮಗೆ ಇದರಲ್ಲಿ ಹೇಳಬೇಕಂದ್ರೆ, ನಿಮ್ಮ ತರಗತಿಗಳ ಜೊತೆಗೆ ನಿಮಗೆ 1 ಅವರ್ ಬೆಳಗ್ಗೆ ಪ್ರತಿ ಗಂಟೆಯಿಂದ 8 ಗಂಟೆವರೆಗೂ ಫಿಸಿಕಲ್ ಬಗ್ಗೆ ನಿಮಗೆ ವಿಶೇಷ ತರಬೇತಿದಾರರು ಅಂದರೆ ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥ ಮತ್ತು ತರಬೇತಿ ಕೇಂದ್ರಗಳಲ್ಲಿ ಅಂದರೆ ಆರ್ಮಿ ಟ್ರೈನಿಂಗ್ ಸೆಂಟರ್ಗಳಲ್ಲೇ ಕೆಲಸ ಮಾಡಿ ನಿವೃತ್ತಿ ಹೊಂದಿರತಕ್ಕಂಥ ತರಬೇತಿದಾರರು ನಮ್ಮ ಜೊತೆಗಿದ್ದಾರೆ. ಮತ್ತು ಈಗ ಕೆಲಸ ಮಾಡ್ತಾ ಇರ್ತಕ್ಕಂಥ ತರಬೇತಿಯನ್ನು ನೀಡ್ತಾ ಇರ್ತಕ್ಕಂಥ ಅಗ್ನಿವೀರ್ ಸ್ಟೂಡೆಂಟ್ಸ್ಗಳಿಗೆ ಅಗ್ನಿವೀರಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ, ತರಬೇತಿಯನ್ನು ತಗೊಳ್ತಾ ಇದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ, ಅವರಿಗೆ ತರಬೇತಿ ನೀಡತಕ್ಕಂಥ ತರಬೇತುದಾರರೇ ಬರ್ತಾ ಇದ್ದಾರೆ. ಅದಲ್ಲದೆ ಇನ್ನೇನು ಸರ್ವೀಸನ್ನು ವಿಶೇಷ ಕಮಾಂಡೋದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತರಬೇತುದಾರರು, ಸೋಲ್ಜರ್ಸ್ಗಳು ನಮ್ಮ ಜೊತೆಗೆ ಪಾಲ್ಗೊಂಡು ನಮ್ಮ ಜೊತೆಗೆ ಇದ್ದು ಆ 15 ದಿನಗಳ ಕಾಲ ನಿಮಗೆ ವಿಶೇಷವಾಗಿ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಇದರಿಂದ ನಿಮಗೆ ಆಗುತ್ತೆ ಅಂತಂದರೆ, ನೀವು ಖಂಡಿತ ಯಾರೆಲ್ಲ ನಮ್ಮಲ್ಲಿ ತರಬೇತಿಗೆ ಬರ್ತೀರಾ ಅವರು ಖಂಡಿತ ನೀವು ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಅನ್ನೋ ಭರವಸೆನ ನಾನು 100% ಕೊಡ್ತಾ ಇದ್ದೇನೆ. ಇನ್ನೊಂದು ಏನಪ್ಪ ಅಂತ ಅಂದರೆ, ನಿಮಗೆ ಫಿಸಿಕಲ್ ಈವೆಂಟ್ಸ್ಗಳು ಏನಿದ್ದಾವೆ, ಲಾಂಗ್ ಜಂಪ್ ಇರ್ಬೋದು ಮತ್ತು ಪುಲ್ಲಪ್ಸ್ ಇರ್ಬೋದು, ಆಮೇಲೆ ಬೀಮ್ ಇರ್ಬೋದು, ಈ ಥರದ ಸಾಕಷ್ಟು ಈವೆಂಟ್ಗಳು ಇರ್ತವೆ. ಅವೆಲ್ಲ ಈವೆಂಟ್ಗಳನ್ನು ನಾವು ಹೇಗೆ ಪಾಸ್ ಮಾಡ್ಕೋಬೋದು, ನಾವು ಅದನ್ನು ಏನೇನು ಟಿಪ್ಸ್ಗಳನ್ನು ಬಳಸ್ಕೊಂಡ್ರೆ ನಾವು ಈಸಿಯಾಗಿ ಹೆಚ್ಚು ಬೇಗ ಓಡಲಿಕ್ಕೆ, ರನ್ನಿಂಗಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಲಾಂಗ್ ಜಂಪಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬೀಮಲ್ಲಿ ಹೇಗೆ ಪಾಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ತರಬೇತುದಾರರು ನಮ್ಮ ಜೊತೆಗಿರುವಂಥ ಮತ್ತೆ ಈಗ ಕೆಲಸ ಮಾಡ್ತಾ ಇದಕ್ಕಾಗಿಯೇ, ಇದೇ ತರಬೇತಿಯ ಉದ್ದೇಶಕ್ಕಾಗಿಯೇ ಅದೇ ಸಮಯದಲ್ಲಿ 15 ದಿನಗಳ ಕಾಲ ರಜೆ ತಗೊಂಡು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರಿಂದ ನಿಮಗೆ ತರಬೇತಿ ಸಿಗ್ತಾ ಇದೆ. ಮತ್ತು ವಿಶೇಷವಾಗಿ ನಿಮಗಾಗಿಯೇ ನಾವು ಕರ್ನಾಟಕದಾದ್ಯಂತ ವಿಶೇಷ ಲಿಖಿತ ಪರೀಕ್ಷೆಗೆ ತಯಾರು ಮಾಡ್ತಕ್ಕಂಥ ತರಬೇತಿದಾರನ್ನೇ ಕರೆಸಿ ನಿಮಗೆ ಪಾಠ ಮಾಡಿಸ್ತೀವಿ. ಇಷ್ಟೆಲ್ಲ ಸೌಲಭ್ಯಗಳು ನಿಮಗೆ ಎಲ್ಲಿಂದನೂ ಸಿಗಲ್ಲ. ಲಕ್ಷ ಕೊಟ್ಟರು ಕೂಡ ಇಂಥ ತರಬೇತಿ ನಿಮಗೆ ಸಿಗಲ್ಲ. ಖಂಡಿತ ಬನ್ನಿ. ನಿಮಗೆ ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ ಜೊತೆಗೆ ನಿಮ್ಮ ದಾಖಲಾತಿಗಳು ಹೇಗಿರಬೇಕು, ಹೇಗೆ ತಯಾರು ಮಾಡ್ಕೋಬೇಕು ಅನ್ನೋ ಮಾರ್ಗದರ್ಶನ ಕೂಡ ಕೊಡ್ತೀವಿ. ನಾವು ಹೆಚ್ಚು ನಿಮಗೆ ಏನೂ ಆಗ್ತಾ ಇಲ್ಲ ಅಂದರೆ ನಾವು ಕೂಡ ಅದಕ್ಕೆ ಸಹಕರಿಸಿ ನಿಮ್ಮ ದಾಖಲೆಗಳನ್ನು ಸರಿಪಡಿಸ್ಕೊಡ್ತೀವಿ. ಅದರ ಜೊತೆಗೆ ನಿಮಗೆ ಮೆಡಿಕಲ್ ಪರೀಕ್ಷೆ ಹೇಗಿರಬೇಕು, ಕಣ್ಣಿನ ಪರೀಕ್ಷೆ ಹೇಗಿರುತ್ತೆ, ಎದೆ ಸುತ್ತಳತೆಯನ್ನು ನಿಮಗೆ ಕಂಡುಹಿಡಿಯುವಾಗ ಹೇಗೆ ಮಾಡಬೇಕು, ಏನನ್ನು ಹೇಗೆ ಮಾಡಿದ್ರೆ ಎದೆಯನ್ನು ಚೆನ್ನಾಗಿ ಉಬ್ಬಿಸಿ ನಿಮ್ಮ 5 ಸೆಂಟಿಮೀಟರ್ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು, ಹಾಗೂ
ನಿಮ್ಮ ಎಲ್ಲ ಮೆಡಿಕಲ್ ಇದ್ರ ಬಗ್ಗೆ ನಾವು ನಮ್ಮ ವಿಶೇಷ ಡಾಕ್ಟರ್ಗಳನ್ನೇ ಕರೆಸ್ಬಿಟ್ಟು ನಿಮಗೆ ಅದನ್ನು ಪರೀಕ್ಷೆಯನ್ನು ಮಾಡಿಸ್ತೀವಿ. ಮತ್ತು ನಿಮಗೆ ನೀವು ಫಿಟ್ ಇದ್ದೀರಾ ಇಲ್ವಾ, ನಿಮಗೆ ಆಗುತ್ತೋ ಇಲ್ವೋ ಅನ್ನೋದನ್ನು ನಾವು ಆ 15 ದಿನಗಳಲ್ಲೇ ಖಂಡಿತ ನಿಮ್ಮನ್ನು ರೆಡಿ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದರಲ್ಲಿ ಖಂಡಿತ ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ. ನೀವು ಹೆಚ್ಚು ನಮ್ಮ ಮಲೆನಾಡು ಭಾಗದ ಏನು ದಕ್ಷಿಣ ಕರ್ನಾಟಕ, ಈ ಎಲ್ಲ ಹಾವೇರಿ, ಬಾಗಲಕೋಟೆ, ಗದಗ ಏನು ಅರ್ಜಿ ಸಲ್ಲಿಸಿದ್ದೀರಾ ಅವರು ಎಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡ್ರೆ ನಿಮಗೆ ಖಂಡಿತ ಲಾಭ ಆಗುತ್ತೆ. ಖಂಡಿತ ದಯವಿಟ್ಟು ಬನ್ನಿ. ನೆನಪಿಟ್ಕೊಳ್ಳಿ, ಸಿಗಂದೂರೇಶ್ವರಿ ದೇವಸ್ಥಾನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿದೆ. ನೀವೆಲ್ಲ ಬಂದು ಜಾಯ್ನ್ ಆಗಿ ಇದರ ಸದುಪಯೋಗವನ್ನು ತಗೊಳ್ಳಿ. ತಾಯಿ ಸಿಗಂದೂರೇಶ್ವರಿಯ ಆಶೀರ್ವಾದ ನಿಮಗೆಲ್ಲರಿಗೂ ಇರಲಿ. ಇದರ ಜೊತೆಗೆ ಸಿಗಂದೂರೇಶ್ವರಿ ಚಾರಿಟಬಲ್ ಟ್ರಸ್ಟ್ ತುಂಬ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ. ನಿಮಗೆ ಉಚಿತವಾಗಿ ಎಲ್ಲ ಸೌಲಭ್ಯಗಳನ್ನು ನೀಡ್ತಾ ಇದೆ. ಹಾಗಾಗಿ ಇದು ವಿಡಿಯೋ ದೊಡ್ಡದಾಗಿರಬಹುದು, ಆದರೆ ನಿಮಗೆ ಸಮಗ್ರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೀನಿ. ಇದರಿಂದ ಲಾಭ ತಗೊಳ್ಳಿ. ಮತ್ತು ನಿಮಗೆ ತುಂಬ ಇದರಿಂದ ಅಗ್ನಿವೀರ್ ಒಂದೇ ಅಲ್ಲ, ಎಲ್ಲ ವಿಷಯದಲ್ಲೂ ಸಹಾಯ ಆಗುತ್ತೆ. ಅದು ಉಚಿತವಾಗಿ, ನಿಮ್ಮಿಂದ ಯಾವುದೇ ಫೀಸ್ಗಳನ್ನು ನಾವು ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಕಿಶೋರ್ ಭೈರಪ್ಪ ಮತ್ತೊಮ್ಮೆ ಧನ್ಯವಾದಗಳು.